ಎಲ್ಲಿದೆ ಸಂಸ್ಕೃತಿ ನಮ್ಮದು? ಚಿಕ್ಕಪ್ಪ ಇದ್ದಾರ ಈಗ? ನಮ್ಮ ಸಮಾಜದಲ್ಲಿ ಚಿಕ್ಕಪ್ಪ ಹೇಳುವಂತಹ ವಾಕ್ಯ ಸಿಗ್ತದ? ದೊಡ್ಡಪ್ಪ ಹೇಳುವಂಥ ವಾಕ್ಯ ಸಿಗ್ತದ? ಚಿಕ್ಕಮ್ಮ ದೊಡ್ಡಮ್ಮ ಹೇಳುವಂತಹ ವಾಕ್ಯಗಳು ಉಂಟ ನಮ್ಮ ಸಮಾಜದಲ್ಲಿ? ಎಲ್ಲರೂ ಕೂಡ ಆಂಟಿ ಅಂಕಲ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಆಂಟಿ ಅಂಕಲ್. ನಾವು ಬೆಳೆದಿದ್ದೇವೆ ಸರ್, ಆದರೆ ನಮ್ಮ ಸಂಸ್ಕೃತಿ ಬೆಳೀಲಿಲ್ಲ, ಬೆಳೆಸ್ಲಿಲ್ಲ, ನಾವು ಬೆಳೆಸ್ತಾ ಇಲ್ಲ ಅದನ್ನು. ಹಿರಿಯರು ಭಾಳ ಬುದ್ಧಿವಂತರು ಸರ್, ನಾವು ಎಣಿಸಿದ್ದು ನಾವು ಬುದ್ಧಿವಂತರು ಅಂತ. ಅವರಿಗೆ ಸಂಬಂಧ ಜೋಡಿಸುವಂಥದ್ದು ಗೊತ್ತಿತ್ತು, ನಮಗೆ ಸಂಬಂಧ ಜೋಡಿಸಲಿಕ್ಕೆ ಗೊತ್ತಿಲ್ಲ ಸರ್. ನಾವೆಲ್ಲ ಮೈಕ್ರೋ ಆಗ್ತಾ ಇದ್ದೇವೆ. ಎಲ್ಲಿಯಾದರೂ ಒಂದು ದಾವತ್ ಹೇಳ್ತೇವೆ ನಮ್ಮಲ್ಲಿ ಅಲ್ವಾ, ಒಂದು ಆಮಂತ್ರಣ ಅಂತೇಳಿ ಹೇಳ್ತೇವೆ. ಮನೆಯಲ್ಲಿ ಪ್ರೀತಿಯಿಂದ ಅವರಿಗೆ ಮಾಡಿ ಹಾಕುವಂಥ ಸಂಸ್ಕೃತಿಯನ್ನೇ ನಾವು ಕಳ್ಕೊಂಡಿದ್ದೇವೆ. ನಮಗೆ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತೇವೆ, ಅದೆಲ್ಲ ಹೇಳಿದ್ರೆ ಹೋಟ್ಲಿದ್ದು ತಂದು ಅವರಿಗೆ ತಿನ್ನಿಸ್ತೇವೆ. ಎಲ್ಲಿ ಬಾಂಧವ್ಯ ಸರ್? ಎಲ್ಲ ಆರ್ಟಿಫಿಷಿಯಲ್ ಆಗ್ತಾ ಇದೆ, ಎಲ್ಲ ಆರ್ಟಿಫಿಷಿಯಲ್ ಆಗ್ತಾ ಇದೆ. ಆಮೇಲೆ ಬರೋರ್ನು ಕರೆಯೋದು ಹೆಂಗೆ? ಒಂದು ಫೋನ್ ಮಾಡ್ಕೊಂಬನ್ನಿ ಅಂತ ಹೇಳೋದು. ಅವಾಗೆಲ್ಲ ಎಲ್ಲಿ ಇತ್ತು ಸರ್? ಡೈರೆಕ್ಟ್ ಆಗಿ ಒಂದು ಧೂತ್ ಅಂತ ಒಂದು 8 ಜನ ರಿಲೇಟಿವ್ಸ್ ಬಂದ್ಬಿಡೋದು, ಬರೋದು ಹೋಗೋದು. ಹಾಗೆ ಬರುವಾಗಲೇ ಹೋಗುವ ಟೈಮ್ ಫಿಕ್ಸ್ ಅವರದ್ದು ಅಲ್ವಾ? ಎಷ್ಟು ಟೈಮಿಗೆ ಬರ್ತೇನೆ, ಎಷ್ಟು ಟೈಮಿಗೆ ಹೊರಡ್ತೇನೆ, ಟಿಕೆಟ್ ಬುಕ್ ಮಾಡಿಯೇ ಬರೋದು. ಮೊದಲು ಆ ರೀತಿ ಇರಲಿಲ್ಲ, 1 ದಿವಸ 2 ದಿವಸ ಒಟ್ಟಿಗೆ ಕಳೆಯುವಂಥದ್ದಿತ್ತು ಅಲ್ಲ. ಈಗ ಶೆಡ್ಯೂಲ್ ಕೂಡ ಬ್ಯುಸಿ ಇದೆ, ಬೇಕು ಕೂಡ ಜಾಸ್ತಿ ಆಗಿದೆ. ಆವಾಗ ಬೇಕುಗಳು ಜಾಸ್ತಿ ಇರಲಿಲ್ಲ, ಕಡಿಮೆ ಇತ್ತು. ಇವತ್ತು ಬೇಕುಗಳು, ಡಿಮಾಂಡ್ಸ್ಗಳು ಜಾಸ್ತಿ ಆಗಿದೆ, ಹಾಗೆ ಟೈಮ್ ಕಡಿಮೆ ಆಗಿದೆ ನಮಗೆ. ಈ ಗ್ಯಾಪ್ ಯಾಕೆ ಕ್ರಿಯೇಟ್ ಆಯಿತು ಅಂತ ಮನುಷ್ಯರ ಮಧ್ಯೆ? ಮನುಷ್ಯರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಯ್ತಾ ಅಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೋ? 2 ಪ್ರಶ್ನೆಗಳು. ಸಂಬಂಧಗಳೇ ಬೇಡ ಆಗ್ಬಿಟ್ಟಿದಾವ. ಹೌದು, ಸಂಬಂಧಗಳು ಬೇಡವಾಗಿವೆ. ಎಲ್ರಿಗೂ ಕೂಡ ಸ್ವಲ್ಪ ಏನು ಅದು ಐಸಿಯುನಲ್ಲಿ ಇರುವ ಅಂತೇಳಿ ಅಲ್ವಾ, ರಿಸರ್ವೇಷನ್ ಮೇಂಟೈನ್ ಮಾಡುವಂಥದ್ದು, ಐಸಿಯು ಮೇಂಟೈನ್ ಮಾಡುವಂಥದ್ದು. ಯಾರ ಜೊತೆ ಹೆಚ್ಚು ಮಾತಾಡೋದು ಬೇಡ, ಹೆಚ್ಚು ಬೆರೆಯುವುದು ಬೇಡ. ಬೆರೆತ ತಕ್ಷಣ ಅವ ಏನಾದರೂ ಮತ್ತೆ ನನಗೆ ಸಮಸ್ಯೆ ಉಂಟು ಮಾಡ್ಬೋದು, ಅವ ಏನಾದರೂ ಡಿಮಾಂಡ್ಸ್ಗಳನ್ನು ನನಗೆ ಇಡ್ಬೋದು. ಇಂಥ ಎಲ್ಲ ಆಲೋಚನೆಗಳು ಮನುಷ್ಯನನ್ನು ಏನು ಮಾಡಿದೆ ಅಂದರೆ ದೂರ ಮಾಡಿಬಿಟ್ಟಿದೆ. ಒಂದು ಅರ್ಥದಲ್ಲಿ ಸ್ವಾರ್ಥ ಬಂದುಬಿಟ್ಟಿದೆ. ಸ್ವಾರ್ಥ, ನಾನು ನನ್ನದು ಹೇಳುವಂಥ ಸ್ವಾರ್ಥ. ಆ ಸ್ವಾರ್ಥ ದೂರ ಆಗದೆ ನಮಗೆ ಬೆರಿಲಿಕ್ಕೆ ಆಗೋದಿಲ್ಲ. ನಾವು ಮೊದಲು ಸ್ವಾರ್ಥದಿಂದ ಹೊರಗೆ ಬರಬೇಕು. ನಿನ್ನೆ ನಾನು ಒಂದು ಕತೆ ಓದಿದೆ, ಅದು ಕತೆನೋ ಸತ್ಯ ಆಗಿದೋ ಗೊತ್ತಿಲ್ಲ. ಒಬ್ಬಳು ಮಹಿಳೆ 10 ರೂಪಾಯಿ ಅಂಗಡಿಯವನಿಗೆ ತಂದು ವಾಪಸ್ ಕೊಡ್ತಾಳೆ. ಅಂಗಡಿಯವ ಕೇಳ್ತಾನೆ, ಏನಿದು 10 ರೂಪಾಯಿ ಅಂತ. ನಿನ್ನೆ 70 ರೂಪಾಯಿ ಸಾಮಾನು ತಗೊಂಡಿದ್ದೆ, ನೀನು ನನಗೆ 30 ರೂಪಾಯಿ ಕೊಡಬೇಕಿತ್ತು, ಅದಕ್ಕೆ 40 ರೂಪಾಯಿ ನೀನು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ನಾನು ಬರುವಾಗ ನಿನ್ನ ಅಂಗಡಿ ಬಂದಾಗಿತ್ತು, ಇವತ್ತು ಬೆಳಿಗ್ಗೆ ಎದ್ದು ಬಂದಿದ್ದೇನೆ, ಇದು 10 ರೂಪಾಯಿ ತೆಕೋ ಅಂತ. ಅವ ಹೇಳ್ತಾನೆ, ಎಲ್ಲಿಂದ ಬಂದದ್ದು ನೀನು ಅಂತ. ಮತ್ತೆ ನೋಡಿದ್ರೆ 7 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾಳೆ. 10 ರೂಪಾಯಿ ವಾಪಸ್ ಕೊಡಲಿಕ್ಕೆ 2 ಬಾರಿ ಬಂದಿದ್ದಾಳೆ. ಸೊ ಇವನಿಗೆ ಜ್ಞಾನೋದಯವಾಗ್ತದೆ, ಅಂಗಡಿಯವನಿಗೆ. ಇವನ ಹತ್ರ ಯಾರದ್ದೋ 300 ರೂಪಾಯಿ ಬಾಕಿ ಉಳಿದಿತ್ತು. ಆ ಪಾಠ ನೋಡಿ ಇವ 300 ರೂಪಾಯಿ ಪಾವತಿ ಮಾಡಲಿಕ್ಕೆ ಅಂತೇಳಿ ಹೋಗ್ತಾನೆ ಅಂಗಡಿಯವನಿಗೆ. ನಿಂದು ನೋಡು, ಒಂದು ಬ್ಯಾಲೆನ್ಸ್ ನನ್ನ ಹತ್ರ 300 ರೂಪಾಯಿ ಇತ್ತು, ನೀನು ಕೇಳಲಿಲ್ಲ, ನನಗೂ ನೆನಪಿರಲಿಲ್ಲ, ಆದರೆ ಇವತ್ತು ನನಗೆ ನೆನಪಿಗೆ ಬಂತು, ಇದು 300 ರೂಪಾಯಿ ನೀನು ತೆಕೋ ಅಂತ. ಅಲ್ಲಿಗೆ ಹೋದಾಗ ಏನಾಗಿದೆ ಅಂತ ಹೇಳಿದರೆ ಅವನಿಗೆ ಇವನ ಈ ಅವಸ್ಥೆ ನೋಡಿ ಅವನಿಗೊಂದು ಜ್ಞಾಪಕ ಬರ್ತದೆ. ನಾನೊಬ್ಬನ ಹತ್ರ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ, ಸಾಲ ತಗೊಂಡು 1 ವಾರದಲ್ಲಿ ಅವ ತೀರಿ ಹೋಗಿದ್ದಾನೆ. ಸೊ ಅದಕ್ಕೆ ಯಾರು ವಾರಿಸುದಾರರು ಇಲ್ಲ ಅಂತೇಳಿ ನಾನು ಅವನಿಗೆ ಸಾಲ ವಾಪಸ್ ಮಾಡಲಿಲ್ಲ. ಬಟ್ ನಾನು ಇವತ್ತು ಆ ಸಾಲ ವಾಪಸ್ ಮಾಡಲಿಕ್ಕೆ ಹೋಗ್ತೇನೆ ಅಂತ. ಅವ ಹೋಗಿ ತಲುಪಿದ್ದು ಎಲ್ಲಿ ಅಂದರೆ, ಯಾರು ಅದು 10 ರೂಪಾಯಿ ವಾಪಸ್ಸು ಕೊಟ್ಟಲು ಹೋದ್ಲ ಆ ಮನೆಗೆ ಹೋಗಿ ಅವ ತಲುಪಿದ್ದಾನೆ. ಸೊ ಅವಳು ಕೊಟ್ಟದ್ದು 14 ಕಿಲೋಮೀಟರ್ ನಡೆದು 10 ರೂಪಾಯಿ ವಾಪಸ್ ಆದರೆ ಅವಳ ಗಂಡನ 1 ಲಕ್ಷ ರೂಪಾಯಿ ಅವಳ ಕೈಗೆ ಬಂದಿದೆ. ಸೊ ನಾನು ಮಾಡಿದ ಖರ್ಚು ನನಗೆ ಅದು ವಾಪಸ್ಸು ಬರ್ತದೆ. ಇಂಥ ಒಂದು ವ್ಯವಸ್ಥೆ ಈ ಜಗತ್ತಿನಲ್ಲಿ ಉಂಟು. ನಾನು ಯಾರಿಗಾದರೂ ನೀಡಿದರೆ ಅದಕ್ಕೆ ನನಗೆ ಪ್ರತಿಯಾಗಿ ನನಗೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಹೇಳುವಂತಹ
ಈ ಸತ್ಯಗಳು, ಈ ವಾಸ್ತವಿಕತೆಗಳು ಈ ಸಮಾಜದಲ್ಲಿ ಕಾಣೆಯಾಗಿದೆ. ದೈವಿಕ ಮಾರ್ಗದರ್ಶನ ಹೇಳ್ತಾರೆ, ದೈವಿಕ ಮಾರ್ಗದರ್ಶನ. ಸೊ ಅದು ಈ ಸಮಾಜದಲ್ಲಿ ಇಲ್ಲ. ಒಬ್ಬ ದೇವನಿದ್ದಾನೆ, ನನ್ನನ್ನು ಸೃಷ್ಟಿಸಿದವನು, ಈ ಜಗತ್ತನ್ನು ಸೃಷ್ಟಿಸಿದವನೊಬ್ಬನಿದ್ದಾನೆ, ಅವನು ನೋಡ್ತಾ ಇದ್ದಾನೆ ಹೇಳುವಂತಹ ಪ್ರಜ್ಞೆ ಜಾಗೃತವಾಗಬೇಕು. ನಾನು ಯಾರು ಅಂತ ಮೊದಲು ನಾನು ತಿಳಿದುಕೊಳ್ಬೇಕು. ನಾನು ಬೇರೆಯವರನ್ನು ತಿಳಿತಾ ಇದ್ದೇನೆ, ಅವ ಯಾರು, ಇವ ಯಾರು, ಇವ ಹೇಗೆ, ಅವ ಹೇಗೆ ಅಂತ. ನಾನು ಹೇಗೆ, ನಾನು ಯಾರು, ಇದು ಬಂದು ಬರಬೇಕು ಸಮಾಜದಲ್ಲಿ. ಭಾಳ ಅದ್ಭುತವಾಗಿ ಹೇಳಿದ್ರಿ. ನನಗೆ ಈ ವಿಚಾರಗಳ ಮಧ್ಯೆ ನನಗೆ ಕಾಡುವಂಥ ಪ್ರಶ್ನೆ, ಈ ಸಂಘರ್ಷದ ಮಧ್ಯೆ ಸಾಮರಸ್ಯ ಅನ್ನುವಂಥದ್ದು ಕಾಣೆ ಆಗ್ತಾ ಇದೆ. ಈ ಸಾಮರಸ್ಯ ನಮ್ಮಲ್ಲಿ ಮತ್ತೆ ಇದೇ, ನಮ್ಮ ಮಧ್ಯೆನೇ ಇದೆ. ಅದು ನೀವು ಹೇಳಿದ್ರಲ್ಲ, ನನ್ನನ್ನು ನಾನು ಹುಡುಕೋಬೇಕು. ಸಮಾಜದ ಮಧ್ಯೆ, ಸಮುದಾಯದ ಮಧ್ಯೆ, ಮನೆಗಳ ಮಧ್ಯೆ ಆ ಬಾಂಧವ್ಯ ಸೃಷ್ಟಿಯಾದಾಗ ಸಾಮರಸ್ಯ ತಾನೇ ಬರುತ್ತೆ ಅಂತ. ಬಟ್ ಆ ಸಾಮರಸ್ಯನೇ ಕಾಣೆಯಾಗಿದೆ ಸರ್. ಹೇಗೆ ಅದನ್ನು ಹುಡುಕೋದು ಸಾಮರಸ್ಯನ? ಸಾಮರಸ್ಯದಿಂದ ನಾವು ಜೀವನ ಮಾಡಬೇಕು ಅಂತಂದ್ರೆ ನಿಮ್ಮ ಸಂದೇಶ, ಸಲಹೆ ಏನು? ನೋಡಿ, ಮೊದಲು ನಾನು ನನ್ನನ್ನು ಪ್ರೀತಿಸಬೇಕು. ನಾನು ಮೊದಲು ಪ್ರೀತಿಸಬೇಕು. ನಾನು ನನ್ನನ್ನು ಪ್ರೀತಿಸ್ತಾ ಇದ್ದೇನಾ ಅಂತ ಪ್ರಶ್ನೆ ಭಾಳ ಕಠಿಣ ಇದೆ. ಪ್ರಶ್ನೆ, ನನ್ನನ್ನು ನಾನು ಪ್ರೀತಿಸುವುದಂದರೆ ಹೇಗೆ? ನಾನು ಬೆಳಿಗ್ಗೆ ಸ್ನಾನ ಮಾಡ್ತೇನೆ, ತಲೆ ಬಾಚ್ತೇನೆ, ಎಲ್ಲ ಅಂದ ಚಂದ ಎಲ್ಲ ನೋಡ್ತೇನೆ, ಅಷ್ಟು ಸಾಕ? ಅದು ಬಾಹ್ಯ ಸೌಂದರ್ಯ. ಬಾಹ್ಯ ಸೌಂದರ್ಯ ಆಯ್ತು. ಒಳಗಿನದ್ದು ಹೇಗಿದೆ ನಂದು? ಒಳಗೆ ನನ್ನ ಒಂದು ಕಬಾಟ್ ಇದೆ ಅಲ್ಲ, ಒಂದು ಚಿಕ್ಕ ಕಬಾಟು, ಅದರಲ್ಲಿ ನಾನು ಏನು ಇಡ್ತಾ ಇದ್ದೇನೆ? ನನ್ನ ಮನೆಯಲ್ಲಿ ಒಂದು ಕಬಾಟಿದೆ. ಆ ಕಬಾಟು ಯಾಕಾಗಿ ನಾನು ತಂದಿದ್ದೇನೆ ಹೇಳಿದರೆ, ಅದರಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಡಬೇಕು ಅಂತೇಳಿ ನಾನು ತಂದಿದ್ದೇನೆ. ಚಿನ್ನಾಭರಣ, ಬೆಳ್ಳಿ, ಬೇರೆ ಏನಾದರೂ ಆಭರಣ, ಇಲ್ಲದ್ರೆ ನನ್ನ ಒಳ್ಳೆಯ ಬಟ್ಟೆಗಳು ಇಸ್ತ್ರಿ ಹಾಕಿದ ನಂತರ, ತೊಳೆದು ಇಸ್ತ್ರಿ ಹಾಕಿದ ನಂತರ ಆ ಕಬಾಟಿನಲ್ಲಿ ಇಡಬೇಕು ಅಲ್ವಾ? ಸುಂದರವಾಗಿ ಇಡಬೇಕು. ಅಷ್ಟು ಒಳ್ಳೆಯ ಕಬಾಟಿನಲ್ಲಿ ನಾನು ನನ್ನ ಮನೆ ಕ್ಲೀನ್ ಮಾಡುವಂಥ ಹಿಡಿಸುಡಿ, ನಾನು ಊರಿಡಿ ತಿರುಗಿ ಬಂದಂತಹ ಚಪ್ಪಲಿಗಳು, ನನಗೆ ಬೇಡವಾದಂಥ ಈ ಮ್ಯಾಟ್ಗಳನ್ನು ತಗೊಂಡೋಗಿ ಆ ಕಬಾಟಿನಲ್ಲಿ ಇಟ್ಟರೆ ಏನಾಗ್ಬೋದು? ಇವತ್ತು ಅದೇ ಆಗ್ತಾ ಇರುವಂಥದ್ದು. ನನ್ನ ಕಬಾಟಿದೆ ಅಲ್ಲ, ನನ್ನ ಒಂದು ಮುಷ್ಟಿ ಹೃದಯ ಇದೆ ಅಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಪ್ರೀತಿ ಇಲ್ಲ, ಅದರಲ್ಲಿ ಬಾಂಧವ್ಯ ಇಲ್ಲ. ಅದು ಎಲ್ಲಿಂದ ಹುಟ್ಟುವುದು? ನಾಲಿಗೆಯಿಂದ ಬಾಂಧವ್ಯಗಳು ಹುಟ್ಟುವುದಿಲ್ಲ, ನಾಲಿಗೆಯಿಂದ ಪ್ರೀತಿ ಹುಟ್ಟುವುದಿಲ್ಲ. ಅದೆಲ್ಲ ಹುಟ್ಟಿದರೆ ಟೆಂಪರರಿ. ಅದು ಇಲ್ಲಿಂದ ಹುಟ್ಟಬೇಕು, ಇಲ್ಲಿಂದ ಹುಟ್ಟಬೇಕು. ಬಾಂಧವ್ಯ ಪ್ರೀತಿಗಳು ಹುಟ್ಟುವಂಥ ಜಾಗ ಇದು. ಹೃದಯ ಅಂತೇಳಿ ಹೇಳಲಾಯಿತು ಅದಕ್ಕೆ, ಕಲ್ಬ್ ಅಂತೇಳಿ ಹೇಳಲಾಯಿತು ಅದಕ್ಕೆ. ಅಲ್ಲಿಂದ ಹುಟ್ಟುವಂಥದ್ದು ಅದು. ಅದು ರಿಪೇರಿ ಇಲ್ಲ ನಮ್ಮದು, ಅದು ಸರಿ ಇಲ್ಲ ನಮ್ಮದು. ಅದರಲ್ಲಿ ಏನೇನೋ ತುಂಬಿಸಿ ಇಟ್ಟಿದ್ದೇವೆ ನಾವು. ಎಲ್ಲರ ಬಗ್ಗೆಯೂ ಕೂಡ ಅಪನಂಬಿಕೆ ತುಂಬಿಸಿ ಇಟ್ಟಿದ್ದೇವೆ ಅದರಲ್ಲಿ. ಎಲ್ಲರ ಬಗ್ಗೆ ಅಪನಂಬಿಕೆ, ಯಾರ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ. ಯಾಕೆ? ನನಗೆ ಅಂತಹ ವಿಶ್ವಾಸ ಇಲ್ಲ ಬೇರೆಯವರ ಬಗ್ಗೆ, ನನಗೆ ಅಂತಹ ಪ್ರೀತಿ ಇಲ್ಲ ಬೇರೆಯವರ ಬಗ್ಗೆ. ನಾನು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಡದಿಯನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇಲ್ಲ. ಇದು ಎಲ್ಲಿ ಕಳ್ಕೊಂಡಿದ್ದೇವೆ ಅಂತೇಳಿ ಹುಡುಕಬೇಕು ಸರ್. ಯಾರು ಇದನ್ನು ನಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ? ಎಲ್ಲಿಂದ ನಾವು ಕಳ್ಕೊಂಡಿದ್ದೇವೆ? ನನಗೆ ನನ್ನನ್ನು ಪ್ರೀತಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಾನು ಟೈಮಿಗೆ ಮಲಗುತ್ತೇನಾ? ನಿದ್ರೆ ಒಳ್ಳೇದಂತೇಳಿ ನನಗೆ ಗೊತ್ತುಂಟು, ಆದರೆ ಟೈಮಿಗೆ ಮಲಗುತ್ತೇನಾ? ಕೆಟ್ಟ ಆಹಾರ ತಿಂದರೆ ನನಗೆ ಆರೋಗ್ಯ ಹಾಳಾಗ್ತದೆ ಅಂತೇಳಿ ಗೊತ್ತುಂಟು, ಒಳ್ಳೆ ಆಹಾರ ತಿಂತೇನೆ ನಾನು? ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಅದು ಮಾಡಬೇಕಾಗಿತ್ತಲ್ಲ. ಕರೆಕ್ಟ್. ನಾನು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದಿತ್ತಲ್ಲ. ಯಾಕೆಂದರೆ ನನ್ನ ಮೇಲೆ ನನಗೆ ಪ್ರೀತಿ ಇದೆ ಅಲ್ಲ, ನಾನು ಯಾಕೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಹೋಗ್ತೇನೆ? ನಾನು ಬೇಡದಿದ್ದದನ್ನು ತಿನ್ನಬಾರ್ದಲ್ಲ. ನನ್ನ ಹೃದಯದಲ್ಲಿ ಬೇರೆಯವರ ಬಗ್ಗೆ ದ್ವೇಷ, ಬೇರೆಯವರ ಬಗ್ಗೆ ಕೋಪ, ಬೇರೆಯವರ ಬಗ್ಗೆ ತಾತ್ಸಾರ, ಬೇರೆಯವರ ಬಗ್ಗೆ ಕೀಳರಿಮೆ ಇದ್ದರೆ ನನ್ನ ಹೃದಯ ಹಾಳಾಗ್ತದೆ ಅಂತೇಳಿ ನನಗೆ ಗೊತ್ತುಂಟಲ್ಲ, ಮತ್ತೆ ಯಾಕೆ ಅದನ್ನು ತುಂಬಿಸ್ತೇನೆ ನಾನು? ನನಗೆ ಯಾರು ಹೇಳ್ತಾರೆ ನೀನು ಅದನ್ನು ತುಂಬಿಸಿಡಬೇಕು ಅಂತೇಳಿ? ಅಷ್ಟು ಬುದ್ಧಿಮಾಂದ್ಯನ ನಾನು?